ಆದಷ್ಟು ಇನ್ನೊಬ್ರನ್ನ ಬೇಯೋದಕ್ಕೆ ಬಿಡಿ, ತುಳಿಯೋದಕ್ಕೆ ಹೋಗ್ಬೇಡಿ. ಹಾಗಾದ್ರೆ ನಿಮಗೂ ಮಾಡೋಕ್ಕೆ ಕೆಲಸ ಇಲ್ವಾ? ನಾವು ಇನ್ನೂ ಕಲಿತಾ ಇರ್ತೀವಿ. 2ನೇ ಕ್ಲಾಸಲ್ಲಿ ಬರೋ ಪಾಠನ ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಳಿಗೆ ಬಂದು ಕೇಳಿದಾಗ ಮಾಡೋಕ್ಕೆ ಕೆಲಸ ಇಲ್ವಾ, ಇದೆಲ್ಲ ಒಂದು ಬ್ಲಾಗ ಏನು ಗೈಸ್, ಸ್ವಲ್ಪ ಕಮೆಂಟ್ ಮಾಡಬೇಕಾದ್ರೆ ನಿಮ್ಮ ಬಗ್ಗೆ ಯೋಚನೆ ಮಾಡ್ಕೊಂಡು ನೀವು ಕಮೆಂಟ್ ಮಾಡಬೇಡಿ. ನಿಮಗೆ ನನ್ನ ಫ್ಯಾಮಿಲಿನ ಎಲ್ಲರಿಗೂ ಪರಿಚಯ ಮಾಡಿಕೊಡೋದಕ್ಕೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮಾಲಿನಿ ಮುತ್ತರಾಜ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ಒಂದು ಬೆಚ್ಚನೆ ಗೂಡಿರಲು ಬೆಚ್ಚಕ್ಕೆಷ್ಟು ಹೊನ್ನಿರಲು ವೆಲ್ಕಮ್ ಬ್ಯಾಕ್. ಇವತ್ತು ನಾನು ಯಾವ ವಿಷಯದ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಆಲ್ಮೋಸ್ಟ್ ಎಲ್ರಿಗೂ ತಮ್ಲೈನ್ ನೋಡೇ ಗೊತ್ತಾಗಿರುತ್ತೆ. ಇವತ್ತು ಆ್ಯಕ್ಚುಲಿ ನಾನು ಬಂದು ನನ್ನ ಫ್ಯಾಮಿಲಿ ಇಂಟ್ರಡಕ್ಷನ್ ವಿಡಿಯೋನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಓಕೆ ಗೈಸ್, ಲೆಟ್ ಸ್ಟಾರ್ಟ್ ಮೈ ವಿಡಿಯೋ. ಇವತ್ತು ನಾನು ನಿಮಗೆ ನನ್ನ ಫ್ಯಾಮಿಲಿನ ಎಲ್ಲರಿಗೂ ಪರಿಚಯ ಮಾಡಿಕೊಡೋದಕ್ಕೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಫಸ್ಟ್ನೇದಾಗಿ ನನ್ನ ಫ್ಯಾಮಿಲಿ ಅಂತ ಬಂದರೆ ನನ್ನ ತಂದೆ ತಾಯಿ ಫ್ಯಾಮಿಲಿನ ಫಸ್ಟ್ ನಾನು ಯಾರ್ಯಾರಿದ್ದೀವಿ ಏನು ಅನ್ನೋದನ್ನ ಇಂಟ್ರಡ್ಯೂಸ್ ಮಾಡಿಕೊಡ್ತೀನಿ. ಅದಾದಮೇಲೆ ನನ್ನ ಹಸ್ಬೆಂಡ್ ಫ್ಯಾಮಿಲಿ, ನನ್ನ ಫ್ಯಾಮಿಲಿನ ಇಂಟ್ರಡ್ಯೂಸ್ ಮಾಡಿಕೊಡ್ತೀನಿ. ಗೈಸ್, ನಿಮಗೆಲ್ಲರಿಗೂ ತುಂಬ ಜನ ಕ್ವಶನ್ಸ್ಗಳನ್ನ ಕೇಳ್ತಾ ಇದ್ರಿ. ನೀವೇನು ವರ್ಕ್ ಮಾಡೋದು, ನಿಮ್ಮ ಹಸ್ಬೆಂಡ್ ಏನು ವರ್ಕ್ ಮಾಡೋದು, ನಿಮ್ಮ ಅತ್ತೆ ಮಾವ ಎಲ್ಲಿದ್ದಾರೆ, ನಿಮ್ಮ ಅಪ್ಪ ಅಮ್ಮನಿಗೆ ಎಷ್ಟು ಜನ ಮಕ್ಕಳು, ನೀವು ಮುನ್ನೋರ ಸ್ವಂತ ಅಕ್ಕನ, ನಿಮ್ಗೆ ಎಷ್ಟು ಜನ ಅಣ್ಣ ತಮ್ಮಂದಿರಿದ್ದಾರೆ, ಈ ಥರ ಎಲ್ಲ ತುಂಬ ಸುಮಾರು ಕ್ವಶನ್ಗಳಿತ್ತು. ಅದಕ್ಕೆ ಇವತ್ತಿನ ವ್ಲಾಗಲ್ಲಿ ಎಲ್ಲರಿಗೂ ಕಂಪ್ಲೀಟಾಗಿ ಆನ್ಸರ್ಸ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಫಸ್ಟ್ ನಾನು ನಮ್ಮ ಅಪ್ಪ ಅಮ್ಮನ ಇಂಟ್ರಡ್ಯೂಸ್ ಮಾಡ್ತೀನಿ. ನಮ್ಮ ಅಪ್ಪನ ಹೆಸರು ನಿಂಗರಾಜ್ ಅಂತ, ನಮ್ಮಮ್ಮನ ಹೆಸರು ಗೌರಿ ಅಂತ. ನಮ್ಮಮ್ಮ ಇಬ್ಬರೂ ವರ್ಕಲ್ಲಿದ್ದಾರೆ. ನಮ್ಮ ಅಪ್ಪದು ಬಂದು ಓನ್ ಬಿಸ್ನೆಸ್ ಇದೆ. ಅಂದರೆ ಇವಾಗ ವಾಟರ್ ಸಪ್ಲೈ ಮಾಡ್ತಾರಲ್ಲ ಆ ಥರ, ಮದುವೆ ಸಮಾರಂಭಗಳಿಗೆ, ಏನಾದರೂ ಫಂಕ್ಷನ್ಗಳಿಗೆ, ಇಲ್ಲ ಮನೆಗಳಿಗೆ ವಾಟರ್ ಸಪ್ಲೈ ಇರುತ್ತಲ್ವ, ಆ ವರ್ಕ್ನ ಮಾಡ್ತಾರೆ ನಮ್ಮಪ್ಪ. ಹಾಗೆ ನಮ್ಮಮ್ಮನ ಹೆಸರು ಗೌರಿ ಅಂತ. ನಮ್ಮಮ್ಮ ಬಂದು ಗಾಯ್ಸ್ ಅವರು ಗಾರ್ಮೆಂಟ್ಸಲ್ಲಿ ವರ್ಕ್ ಮಾಡ್ತಾರೆ. ಗಾರ್ಮೆಂಟ್ಸಲ್ಲಿ ಟೈಲರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಸುಮಾರು ವರ್ಷಗಳಿಂದ, ನಾವು ಹುಟ್ಟೋಕ್ಕಿಂತ ಮುಂಚೆಯಿಂದನೂ ಕೂಡ ನಮ್ಮಮ್ಮ ಆಲ್ಮೋಸ್ಟು ಈ ಫೀಲ್ಡಲ್ಲೇ ಇದ್ದಾರೆ. ಗಾರ್ಮೆಂಟ್ಸಲ್ಲಿ ಅವರು ಟೈಲರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಅದಾದಮೇಲೆ ನಮ್ಮ ಅಪ್ಪ ಅಮ್ಮನಿಗೆ 3 ಜನ ಮಕ್ಕಳು ಗೈಸ್. ನಮ್ಮಕ್ಕ, ನಾನು, ನನ್ನ ತಮ್ಮ 3 ಜನ ಮಕ್ಕಳಿದ್ದೀವಿ. ನಮ್ಮಕ್ಕ ಬಂದು ಶಾಲಿನಿ ಅಂತ. ನನ್ನ ಹೆಸರು ಮಾಲಿನಿ, ನನ್ನ ತಮ್ಮನ ಹೆಸರು ಮಂಜುನಾಥ್. ಶಾಲಿನಿ, ಮಾಲಿನಿ, ಮಂಜುನಾಥ್ ಅಂತ ನಮ್ಮ ಅಪ್ಪ ಅಮ್ಮಂಗೆ 3 ಜನ ಮಕ್ಕಳಿದ್ದೀವಿ. ಅದರಲ್ಲಿ ನಾನು ಮಧ್ಯದವಳು. ನಮ್ಮ ಅಕ್ಕ ಫಸ್ಟು, ನನ್ನ ತಮ್ಮ ಲಾಸ್ಟು. ನೀವೇನು ಮುನ್ನು ಅಂತ ನಿಮಗೆಲ್ಲ ಪರಿಚಯ ಇದ್ದಾರಲ್ಲ, ಅವನು ಲಾಸ್ಟ್. ನಾನಾದ್ಮೇಲೆ ನನ್ನ ತಮ್ಮ. ನನಗೂ ನಮ್ಮ ಅಕ್ಕಂಗೂ ನನಗೆ 5 ವರ್ಷ ಡಿಫ್ರೆನ್ಸು, ನಮ್ಮ ಅಕ್ಕಂಗೆ 6 ಇಯರ್ ಡಿಫ್ರೆನ್ಸ್ ಇದೆ. ಅವನು ನಮಗಿನ ಚಿಕ್ಕವನು. ನೆಕ್ಸ್ಟ್ ಬರೋದಾದರೆ, ಈಗ ನನ್ನ ಫ್ಯಾಮಿಲಿ ಇಷ್ಟು. ನಮ್ಮಪ್ಪ ಅಮ್ಮನಿಗೆ ನಾವು 3 ಜನ ಮಕ್ಕಳು. ನಿಮ್ಗೆ ಆಲ್ಮೋಸ್ಟ್ ನೀವು ವೀಡಿಯೋಸಲ್ಲೆಲ್ಲ ನೋಡಿರ್ತೀರ. ಆದರೂ ಕೂಡ ನನ್ನ ಫ್ಯಾಮಿಲಿ ಪಿಕ್ಚರ್ನ ನಾನು ಇಲ್ಲಿ ಮೆನ್ಷನ್ ಮಾಡ್ತೀನಿ, ನೀವು ನೋಡ್ಕೊಬೋದು. ನಮ್ಮ ಅಕ್ಕನಿಗೆ ಮ್ಯಾರೇಜ್ ಆಗಿದೆ. ಅವ್ರಿಗೆ ಮ್ಯಾರೇಜ್ ಆಗಿ 10 ಇಯರ್ಸ್ ಆಯಿತು. ನನಗೂ ಕೂಡ ಮ್ಯಾರೇಜ್ ಆಗಿ 10 ಇಯರ್ಸ್ ಆಯಿತು. ನಮ್ಮ ಮ್ಯಾರೇಜ್ ಹೇಗೆ ಅಂದರೆ 3-4 ಮಂತ್ಸ್ ಹೆಚ್ಚು ಕಮ್ಮಿ ಇಬ್ರಿಗೂ ಮ್ಯಾರೇಜ್ ಆಗಿದೆ. ನಮ್ಮ ಅಕ್ಕನಿಗೂ ಮ್ಯಾರೇಜ್ ಆಗಿದೆ, ನನಗೂ ಮ್ಯಾರೇಜ್ ಆಗಿದೆ. ಈಗ ರೀಸೆಂಟಾಗಿ ನನ್ನ ತಮ್ಮನಿಗೂ ಮ್ಯಾರೇಜ್ ಆಗಿದೆ. ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಫಸ್ಟು ನಮ್ಮ ಅಕ್ಕ ಬಂದು ಲವ್ ಕಮ್ ಅರೇಂಜ್ ಮ್ಯಾರೇಜು ನಮ್ಮ ಅಕ್ಕಂದು ಆಗಿರೋದು. ನಮ್ಮ ಅಕ್ಕ ಮದುವೆ ಆಗಿರೋ ನಮ್ಮ ಭಾವ ಮಂಗಳೂರು ಶೆಟ್ಟರು. ಅವ್ರನ್ನ ಮದುವೆ ಆಗಿರೋದ್ರಿಂದ ನಮ್ಮ ಅಕ್ಕಂಗೆ ತುಂಬ ಜನ ಕನ್ಫ್ಯೂಷನ್ ಆಗಿರ್ತೀರ. ನನಗೆ ಕೇಳ್ತಾ ಇದ್ರಿ, ನೀವು ಮಂಗಳೂರವ್ರನ್ನ ಮದುವೆ ಆಗಿದ್ದೀರಾ ಅಲ್ವಾ ಅಂತ. ಇಲ್ಲ, ನಮ್ಮ ಮಂಗಳೂರವ್ರನ್ನ ಮದುವೆ ಆಗಿರೋದು ನನ್ನ ಅಕ್ಕ. ನಮ್ಮ ಭಾವ ಆ್ಯಕ್ಚುಲಿ ಬಂದು ಮಂಗಳೂರವ್ರು. ಇವಾಗ ಶೆಟ್ಟೀಸ್ ಇರ್ತಾರಲ್ವಾ, ನಮ್ಮ ಭಾವನ ಹೆಸರು ಸಂದೀಪ್ ಶೆಟ್ಟಿ ಅಂತ, ನಮ್ಮ ಅಕ್ಕನ ಹೆಸರು ಶಾಲಿನಿ ಸಂದೀಪ್ ಶೆಟ್ಟಿ ಅಂತ. ಅವರಿಬ್ಬರು ಮಗಳೇ ನಮ್ಮ ಪುಟಾಣಿ ಸನ್ಮಿತಾ ಇದ್ದಾಳಲ್ವಾ, ಸನ್ಮಿತಾ ಇದ್ದಾಳಲ್ವಾ, ಅವಳು ಆ್ಯಕ್ಚುಲಿ ನನ್ನ ಅಕ್ಕ ಭಾವ ಅಂತ. ಸನ್ಮಿತಾ ಶೆಟ್ಟಿ ನಮ್ಮ ಅಕ್ಕನ ಮಗಳು.
ಅಚ್ಚು ಅಂತ ಆಲ್ಮೋಸ್ಟ್ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಅವಳು ಕೂಡ ವಿಡಿಯೋದಲ್ಲಿ ಎಷ್ಟೊಂದು ವಿಡಿಯೋದಲ್ಲಿ ಮಾಡಿದ್ದಾಳೆ. ಅಚ್ಚು ಆ್ಯಕ್ಚುಲಿ ಬಂದು ನಮ್ಮ ಅಕ್ಕ ಭಾವನ ಮಗಳು. ಆಲ್ಮೋಸ್ಟ್ ನಮ್ಮ ಜೊತೆ ವಿಡಿಯೋಸ್ ಮಾಡೋದ್ರಿಂದ ನೀವು ನನ್ನ ಮಗಳು ಅಂತ ಅಂದ್ಕೊಂಡಿದ್ರೆ ನನ್ನ ಮಗಳ ಥರನೇ ಅವಳು, ಆದರೆ ನಮ್ಮ ಅಕ್ಕ ಭಾವನ ಮಗಳು ಅವಳು. ಅದಾದಮೇಲೆ ಗೈಸ್ ನಮ್ಮ ಅಕ್ಕ ಭಾವಂಗೆ ಒಬ್ಬಳು ಮಗಳಿದ್ದಾಳೆ. ಅವ್ರ ಫ್ಯಾಮಿಲಿ ಇಂಟ್ರಡಕ್ಷನ್ ಅಲ್ಲಿಗಾಯಿತು. ನೆಕ್ಸ್ಟ್ ಬಂದರೆ ನನ್ನ ಫ್ಯಾಮಿಲಿ, ನಾನು, ನನ್ನ ಹಸ್ಬೆಂಡು, ನನ್ನ ಮಗ. ನನ್ನ ಹೆಸರು ಮಾಲಿನಿ ಅಂತ, ನನ್ನ ಹಸ್ಬೆಂಡ್ ಹೆಸರು ಮುತ್ತುರಾಜ್ ಅಂತ, ನನ್ನ ಮಗನ ಹೆಸರು ಯುಕ್ತ ಅಂತ. ಆ್ಯಕ್ಚುಲಿ ಅವನಿಗೆ ಎರಡೆರಡು ಹೆಸರಿದೆ, ಯುಕ್ತ ಆ್ಯಂಡ್ ಪುನೀತ್ ಅಂತ. ಎರಡು ಕನ್ಫ್ಯೂಷನು. ಅವನು ಹುಟ್ಟಿದಾಗ ನಾವು ಹೆಸರಿಟ್ಟಿದ್ದು ಪುನೀತ್ ಅಂತ. ಅದಾದಮೇಲೆ ನಾವು ಅವನಿಗೆ ಹುಟ್ಟಾಗ ಅವನಿಗೆ ಹೆಸರಿಟ್ಟಿದ್ದು ಯುಕ್ತ ಅಂತ. ಅದಾದಮೇಲೆ ಯುಕ್ತ ಅನ್ನೋದು ಸಿಮಿಲರ್ ಗರ್ಲ್ಸ್ ನೇಮು ತುಂಬಾ ನಾನು ಕೇಳಿದ್ದೀನಿ. ಅದಕ್ಕೋಸ್ಕರ ಬೇಡ ಯುಕ್ತ ಅನ್ನೋದು ಅಂದ್ಬಿಟ್ಟು ಹೆಸರನ್ನ ಚೇಂಜ್ ಮಾಡ್ತೀವಿ ಮಧ್ಯದಲ್ಲಿ, ಪುನೀತ್ ಅಂತ. ಅವನಿಗೆ ಪೂ ಅಕ್ಷರ ಬರುತ್ತೆ. ನೆಕ್ಸ್ಟು ಪೂ ಅನ್ನೋ ಅಕ್ಷರದಿಂದ ಪುನೀತ್ ಅಂತ ಹೆಸರಿಡ್ತೀವಿ. ಅದಾದಮೇಲೆ ಮತ್ತೆ ಒಂದು ಸಮ್ ಇಶ್ಯೂಸ್ ಆಗುತ್ತೆ. ಸೊ ಅದಕ್ಕೋಸ್ಕರನೇ ಯುಕ್ತ ಅನ್ನೋದೇ ಫ್ಯಾಷನ್ಗಾಗಿ ಚೆನ್ನಾಗಿರುತ್ತೆ. ಇವಾಗ ತುಂಬ ಜನ ಇವಾಗ ಪುನೀತ ಅನ್ನೋ ಹುಡುಗಿ ಹೆಸರು ನೇಮು ಇರುತ್ತೆ. ಅದರಿಂದನೇ ಎಲ್ಲರೂ ಹುಡುಗಿ ಇವಾಗ ಎಲ್ಲ ಮಿಕ್ಸ್ ಇದರಿಂದ ಇಟ್ಕೊಳ್ಳೋದ್ರಿಂದ ಈ ನನ್ನ ಮಗನಿಗೆ ಯುಕ್ತ ಅನ್ನೋದೇ ಫಿಕ್ಸ್ ಮಾಡೋಣ, ಯೂನಿಕಾಗಿ ಚೆನ್ನಾಗಿರುತ್ತೆ, ಅವನಿಗೆ ಅದೇ ಸೂಟ್ ಆಗ್ತಾಯಿತ್ತು ಯುಕ್ತ ಅಂತ ಕರ್ದು. ಸೊ ಅದೇ ಇರಲಿ ಅಂತೇಳಿ ಯುಕ್ತ ಅನ್ನೋದನ್ನೇ ಫಿಕ್ಸ್ ಮಾಡಿದ್ದೀವಿ. ಇವಾಗ ನನ್ನ ಮಗನ ಹೆಸರು ಯುಕ್ತ ಅಂತ. ನನ್ನ ಹಸ್ಬೆಂಡ್ ಬಂದು ಸಲೂನ್ ಇದೆ ನಮ್ಮದು, ಓನ್ ಸಲೂನು. ಸುಮಾರು ವರ್ಷಗಳಿಂದ ನಮ್ಮ ಮಾವನ ಸಲೂನ. ನನ್ನ ಹಸ್ಬೆಂಡು ಕೂಡ ಅಲ್ಲೇ ವರ್ಕ್ ಮಾಡ್ತಾ ಇದ್ದಾರೆ. ಇವಾಗ ನನ್ನ ಹಸ್ಬೆಂಡ್ ವರ್ಕ್ ಅದೇನೆ, ಸಲೂನಲ್ಲಿ ವರ್ಕ್ ಮಾಡ್ತಾರೆ. ನನ್ನ ವರ್ಕ್ ಏನು ಅಂದರೆ, ನಾನು ಒಂದು ಆಫೀಸಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ ಗೈಸ್. ನೆಕ್ಸ್ಟ್ ನಾನು ಹೌಸ್ ವೈಫಲ್ಲ, ಆ್ಯಕ್ಚುಲಿ ವರ್ಕ್ ಮಾಡ್ತಾಯಿದ್ದೀನಿ. ನಾನು ವರ್ಕ್ ಮಾಡಿಕೊಂಡು ಆ್ಯಕ್ಚುಲಿ ನಾನು ಇವಾಗ ವ್ಲಾಗ್ ಫೀಲ್ಡ್ಗೆ ಅವಾಗಿಂದ ಸುಮಾರು ವರ್ಷದಿಂದ ಇದ್ದೀನಿ. ತುಂಬ ಜನಕ್ಕೆ ಈಗ ಹೊಸ ಸಬ್ಸ್ಕ್ರೈಬರ್ ಆಗಿರೋದ್ರಿಂದ ನಾನು ಈಗ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದಾರೆ. ಬಟ್ ಆಲ್ರೆಡಿ ನನ್ನ ವ್ಲಾಗ್ ತುಂಬಾ ಇದೆ. ನೀವು ಹಿಂದೆ ವ್ಲಾಗ್ಸ್ ಎಲ್ಲ ನೋಡ್ಬೋದು. ಆ್ಯಕ್ಚುಲಿ ವ್ಲಾಗ್ಸ್ ಕೌಂಟ್ ಬರುತ್ತಲ್ವ, ಇಷ್ಟು ವೀಡಿಯೋಸ್ ಇವ್ರು ಅಪ್ಲೋಡ್ ಮಾಡಿದ್ದಾರೆ ಅಂತ. ತುಂಬ ವ್ಲಾಗ್ಸ್ ನೋಡ್ಬೋದು. ಇತ್ತೀಚಿನ ವ್ಲಾಗ್ಸ್ಗಳಿಗೆ ನನಗೆ ತುಂಬ ರೆಸ್ಪಾನ್ಸ್ ಸಿಕ್ಕಿರೋದ್ರಿಂದ ನನಗೆ ಹೊಸ ಸಬ್ಸ್ಕ್ರೈಬರ್ ಆಗಿದ್ದಾರೆ. ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟು ಬಂದು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಗೈಸ್. ವ್ಲಾಗು ನಾನು ವರ್ಕ್ಗೂ ಹೋಗ್ತೀನಿ, ನನ್ನ ಹಸ್ಬೆಂಡು ವರ್ಕಿಗೆ ಹೋಗ್ತಾರೆ. ಅದನ್ನೆಲ್ಲ ಬಿಟ್ಟು ನಾವು ಇದನ್ನು ಮಾಡ್ತೀವಿ. ಆ್ಯಕ್ಚುಲಿ ನನ್ನ ಮಗ ಬಂದು ಸೆಕೆಂಡ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ. ಅಚ್ಚು ಯಾವ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಳೆ ಅಂತ ಹೇಳಲೇ ಇಲ್ಲ. ಅಚ್ಚು ಬಂದು ಫಸ್ಟ್ ಸ್ಟ್ಯಾಂಡರ್ಡು, ಯುಕ್ತ ಬಂದು ಸೆಕೆಂಡ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ. ಅದಾದಮೇಲೆ ನೆಕ್ಸ್ಟ್ ಬಂದು ನನ್ನ ತಮ್ಮ. ಆಲ್ಮೋಸ್ಟ್ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ನನ್ನ ತಮ್ಮನ ಬಗ್ಗೆ, ಮಂಜುನಾಥ್ ಅಂತ, ಅಲಿಯಾಸ್ ಸನ್ನು ಮುನ್ನು. ಇಬ್ರದ್ದು ಮದುವೆ ಆಯಿತು ರೀಸೆಂಟಾಗಿ. ನಮ್ಮ ಮನೆಗೆ ಸನ್ನು ಅವ್ರು ಬಂದಿದ್ದಾರೆ. ಎಲ್ಲರಿಗೂ ಗೊತ್ತಿರುತ್ತೆ. ಸನ್ನು ಅಂದರೆ ಧನುಶ್ರೀ, ಮಂಜುನಾಥ್ ಧನುಶ್ರೀ, ಅವರಿಬ್ಬರು ಗಂಡ ಹೆಂಡ್ತಿರು ಗೈಸ್. ಇಷ್ಟು ನನ್ನ ಅಮ್ಮನ ಫ್ಯಾಮಿಲಿ, ಫುಲ್ಲು ನನ್ನ ಅಮ್ಮನ ಫ್ಯಾಮಿಲಿ ಇಷ್ಟು ಕಂಪ್ಲೀಟ್ ಆಯಿತು. ಇಷ್ಟು ಜನ ನಮ್ಮ ಫ್ಯಾಮಿಲಿ ಅಂತ. ನೆಕ್ಸ್ಟು ಬಂದು ನನ್ನ ಅತ್ತೆ ಮಾವನ ಫ್ಯಾಮಿಲಿ, ಅಂದರೆ ನನ್ನ ಮನೆಯವ್ರ ಫ್ಯಾಮಿಲಿ, ನನ್ನ ಫ್ಯಾಮಿಲಿ ಬಗ್ಗೆ ನಿಮಗೆಲ್ಲ ಇಂಟ್ರಡ್ಯೂಸ್ ಮಾಡಿಕೊಡ್ತೀನಿ. ನೆಕ್ಸ್ಟು ಬಂದು ನನ್ನ ಅತ್ತೆ ಮಾವಂಗೆ ಇಬ್ಬರು ಗಂಡ್ಮಕ್ಳು. ನನ್ನ ಹಸ್ಬೆಂಡು ಫಸ್ಟ್, ಸೆಕೆಂಡು ಮೂರ್ತಿ ಅಂತ. ನನ್ನ ಹಸ್ಬೆಂಡ್ ಹೆಸರು ಮುತ್ತುರಾಜ್, ಸೆಕೆಂಡು ಮೂರ್ತಿ, ನನ್ನ ಮೈದ್ನ. ಇಬ್ಬರು ಗಂಡ್ಮಕ್ಳಿಗೂ ನಮ್ಮ ಅತ್ತೆ ಮಾವಂಗೆ. ನನ್ನ ಹಸ್ಬೆಂಡ್ಗೆ ಮದುವೆ ಆಗಿದೆ, ಇನ್ನು ಚಿಕ್ಕವನಿಗೆ ಇನ್ನೂ ಮದುವೆ ಆಗಿಲ್ಲ. ಅವನು ಇನ್ನೂ ಚಿಕ್ಕವನು ಗೈಸ್, ಅದಕ್ಕೆ ಅವ್ನಿಗಿನ್ನೂ ಮದುವೆ ಮಾಡಿಲ್ಲ. ನೆಕ್ಸ್ಟು ಬಂದು ನಮ್ಮ ಅತ್ತೆ ಮಾವ. ನಮ್ಮ ಮಾವ ಬಂದು ಈಗ ವರ್ಕಿಗೆ ಸೇರ್ಕೊಂಡಿದ್ದಾರೆ. ಮುಂಚೆ ಎಲ್ಲ ನಮ್ಮ ಸಲೂನ್ನೇ ಅವರು ಕೂಡ ನೋಡ್ಕೊತಾ ಇದ್ರು. ಇವಾಗ ಅವರು ವರ್ಕಿಗೆ ಸೇರಿದ್ದಾರೆ, ಬೇರೆ ಕಡೆ ವರ್ಕ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಗೈಸ್ ನಮ್ಮ ಮಾವ ಸೇಲ್ಸ್ ವರ್ಕರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಒಂದು ಮಾಲಲ್ಲಿ. ನೆಕ್ಸ್ಟು ಬಂದು ನನ್ನ ಅತ್ತೆ ಬಂದು ಅವರು ಕೂಡ ಮುಂಚೆ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿದ್ದರು, ಅಂದರೆ ಸೇಲ್ಸ್ ಮಾಡ್ತಿದ್ರು. ಇವಾಗ ಅವರು ಬಂದು ಬೇರೆ ಫೀಲ್ಡ್ನ ಚೂಸ್ ಮಾಡಿದ್ದಾರೆ, ಅಂದರೆ ಅವರು ಬಂದು ಜೂನಿಯರ್ ಆರ್ಟಿಸ್ಟ್ ಆಗಿ ವರ್ಕ್ ಮಾಡ್ತಿದ್ದಾರೆ. ತುಂಬ ಜನ ಕೇಳ್ತಿದ್ರಿ ಕಮೆಂಟಲ್ಲಿ, ಯಾವ ಸೀರಿಯಲಲ್ಲಿ ವರ್ಕ್ ಮಾಡಿದ್ದಾರೆ, ಯಾವ ಸೀರಿಯಲಲ್ಲಿ. ತುಂಬ ಸೀರಿಯಲ್ ಆಗಿರ್ಬೋದು, ಫಿಲಿಮ್ಸಲ್ಲಿ ಜೂನಿಯರ್ ಆರ್ಟಿಸ್ಟ್ ಅಂದರೆ ತುಂಬ ಜನ ಅದು ಪಾಯಿಂಟ್ ಮಾಡಲ್ಲ ಇವರು ಅಂತ. ನಮ್ಮ ಪರಿಚಯ ಇರೋದ್ರಿಂದ ನಾವು ಯಾವ್ದ್ರಲ್ಲಿ ಕಾಣಿಸ್ತಾರೆ ಅವ್ರನ್ನ ಪಾಯಿಂಟ್ ಮಾಡ್ಕೊತೀವಿ, ಅವ್ರನ್ನ ಹೈಲೈಟ್ ಮಾಡಲ್ಲ. ಯಾರು ಮೇನ್ ಕ್ಯಾರೆಕ್ಟರ್ ಇರ್ತಾರೋ ಅವ್ರು ಇರ್ತಾರಲ್ವ, ಸೊ ಅದಕ್ಕೋಸ್ಕರ ಜೂನಿಯರ್ ಕ್ಯಾರೆಕ್ಟರ್ಗಳು ಹೈಲೈಟ್ ಮಾಡಲ್ಲ ಯಾರೂ.
ನಮ್ಮ ಅತ್ತೆ ಜೂನಿಯರ್ ಆರ್ಟಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಈಗ 1-2 ಇಯರ್ಸ್ ಆಯಿತು ಗೈಸ್, ಅವರು ಜೂನಿಯರ್ ಆರ್ಟಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಹಾಗೆ ನನ್ನ ಮೈದ್ನ ಬಂದು ಅವನು ಕೂಡ ನಮ್ಮ ಮಾವನ ಸಲೂನು, ನಾವೆಲ್ಲರೂ ಒಟ್ಟಿಗೆ ಕೆಲಸ ಮಾಡ್ತಾ ಇರೋದು, ಸಲೂನಲ್ಲೇ ವರ್ಕ್ ಮಾಡ್ತಾ ಇದ್ದಾರೆ. ಹೀಗಿತ್ತು ನನ್ನ ಫ್ಯಾಮಿಲಿ ಇಂಟ್ರಡಕ್ಷನ್. ಎಲ್ಲರಿಗೂ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಎಲ್ಲರ ವರ್ಕು ಕೂಡ ಹೇಳಿದ್ದೀನಿ. ನೆಕ್ಸ್ಟು ನನ್ನ ಇಂಟ್ರಡ್ಯೂಕ್ಷನ್ ಆಯಿತು. ನೆಕ್ಸ್ಟು ಏನು ತಿಳಿಸ್ಬೇಕು ಅಂತ ಗೊತ್ತಾಗ್ತಾಯಿಲ್ಲ ಗೈಸ್. ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ, ಬ್ಯಾಡ್ ಕಮೆಂಟ್ಸ್ ಅಂದರೆ ನೀವು ನನ್ನ ವಿಡಿಯೋದಲ್ಲಿ ಏನು ನೆಗೆಟಿವ್ ಇದೆ ಅದನ್ನೇ ಹೇಳಿದ್ರೆ ನಾನು ಖಂಡಿತವಾಗ್ಲೂ ತೊಗೊತೀನಿ. ಆದರೆ ಬೇಕು ಅಂತ ಬ್ಯಾಡ್ ಕಮೆಂಟ್ಸ್ ಮಾಡೋರನ್ನ ನಾನು ನಿಜವಾಗ್ಲೂ ನೆಗ್ಲೆಕ್ಟ್ ಮಾಡ್ತೀನಿ. ಕಮೆಂಟಿಗೆ ರಿಪ್ಲೈ ಮಾಡ್ಬೋದು, ಆ ರಿಪ್ಲೈ ಮಾಡೋ ಕ್ಯಾಪಬಿಲಿಟಿ ನನಗಿದೆ. ಆ್ಯಂಡ್ ಯಾರೋ ಒಬ್ಬರು ಹೇಳಿದರು, ಅವ್ರ ಹೆಸರು ನಾನು ಹೇಳೋದಕ್ಕೆ ಇಷ್ಟಪಡಲ್ಲ, ಯಾಕಂದರೆ ನನಗೆ ಹೇಳೋದಕ್ಕೂ ಇಷ್ಟ ಇಲ್ಲ. ಯಾರೋ ಕಮೆಂಟ್ ಮಾಡಿದರು, ಯಾರೋ ಪಾಪ ಇನ್ನೊಬ್ಬರು ಯೂಟ್ಯೂಬರ್ ಜೊತೆ ನಮ್ಮನ್ನು ಕಂಪೇರ್ ಮಾಡಿಕೊಂಡು 20 ಇಯರ್ಸಿಗೆ ಮದುವೆ ಆಗ್ತಿದೆ, ಆ ಹುಡುಗಿಗೆ ಎಷ್ಟು ಜವಾಬ್ದಾರಿ ಇದೆ, ಇವ್ರಿಗಿಲ್ಲ, ಹಂಗೆ ಹಿಂಗೆ ಅಂತ. ನಾನು ಹೇಳೋದಕ್ಕೆ ಇಷ್ಟಪಡೋದು ಒಂದೇ, ಈ 5 ಬೆರಳಲ್ಲಿ ಎಲ್ಲ ಬೆರಳು ಸಮವಾಗಿರಲ್ಲ. ನಾವು ಚಿಕ್ಕ ವಯಸ್ಸಿಂದ ಆಟ ಆಡ್ಕೊಂಡು ಬೆಳೆದಿರ್ತೀವಿ. ಯಾಕಂದರೆ ನಮ್ಮ ಸಿಬ್ಲಿಂಗ್ಸ್ ಇರುವಾಗ ಆಲ್ಮೋಸ್ಟ್ ದೊಡ್ಡೋರಿಗೆ ಸ್ವಲ್ಪ ಜವಾಬ್ದಾರಿ ಇರುತ್ತೆ. ಇವಾಗ ನನಗೂ ಅಷ್ಟೇ ಗೈಸ್, ಇವಾಗ ನಮ್ಮ ಅಕ್ಕ ಇರೋದ್ರಿಂದ ನನಗೆ ಅಷ್ಟು ಜವಾಬ್ದಾರಿ ಇರಲಿಲ್ಲ. ನಾನು ಓಪನ್ ಆಗಿ ಹೇಳ್ತಿದ್ದೀನಿ, ನಾನು ನನ್ನ ಮದುವೆ ಆದಮೇಲೆ ನಾನು ಬಂದು ನಮ್ಮ ಅತ್ತೆ ಏನು ಹೇಳ್ಕೊಟ್ರೋ ಅದನ್ನೇ ಕಲ್ತ್ಕೊಂಡಿರೋದು. ನಮ್ಮ ಮನೇಲಿ ನನ್ನನ್ನು ಪೆಟ್ಟಾಗೆ ನೋಡ್ಕೊಂಡಿದ್ದಾರೆ. ಅಂದರೆ ನಮ್ಮ ಅಕ್ಕನ ದೊಡ್ಡೋರು ಯಾರಾದರೂ ಒಬ್ಬರು ಇದ್ದರೆ, ನೆಕ್ಸ್ಟು ಮಕ್ಕಳಿರ್ತಾರಲ್ಲ ಅವ್ರಿಗೆ ಆಲ್ಮೋಸ್ಟ್ ಇನ್ನೂ ಏನು ತಿಳಿಸಿ ಹೇಳಿರಲ್ಲ. ಅವ್ರು ಏನು ಮಾಡ್ತಿರ್ತಾರೋ ಅದನ್ನು ನೋಡಿರ್ತಾರೆ ಹೊರ್ತು ನೀವು ಮಾಡಬೇಕು, ನೀವು ಕಲ್ತ್ಕೊಬೇಕು ಅಂತ ಹೇಳ್ತಿರ್ತಾರೆ. ಬಟ್ ಆದರೆ ನಮಗೆ ಆ ಇಂಟ್ರೆಸ್ಟ್ ಇರಲ್ಲ. ಯಾಕಂದರೆ ಅಕ್ಕಂದಿರೇ ಆ ಸ್ಟ್ಯಾಂಡ್ ತೊಗೊಂಡಿರುವಾಗ ನಮ್ಮದು ಸ್ವಲ್ಪ ಕಮ್ಮಿ ಇರುತ್ತೆ. ಏನಿದ್ರು ನಾವು ಮದುವೆ ಆದಮೇಲೆ ನಾನು ಅಷ್ಟೇ ಮದುವೆ ಆಗಿ ಬಂದಾಗ ನನಗೆ ಅನ್ನಕ್ಕಿಡಕ್ಕೆ ಬರ್ತಿತ್ತು. ನಾನ್ ವೆಜ್ ಐಟಮ್ಸ್ ನಮ್ಮ ಮನೆ ಕಡೆ ಸೈಡಲ್ಲಿ ಹೇಗೆ ಮಾಡ್ತಾರೋ ಆ ರೀತಿ ಮಾಡೋ ಥರ ಬರ್ತಿತ್ತು. ಮದುವೆ ಆದಾಗ ನನಗೂ ಕೂಡ ನನ್ನ ಅತ್ತೆ ಮನೆ ಸ್ಟೈಲಲ್ಲಿ ನನಗೆ ನಾನ್ ವೆಜ್ ಅಡುಗೆಗಳಾಗಿರ್ಬೋದು, ಅವ್ರ ಸ್ಟೈಲಲ್ಲಿ ಅಡುಗೆಗಳಾಗಿರ್ಬೋದು ನಂಗೆ ಮಾಡೋಕ್ಕೂ ಬರ್ತಾಯಿರಲಿಲ್ಲ. ಮುದ್ದೆ ಕೂಡ ನನಗೆ ಮುರಿಯೋಕ್ಕೆ ಬರ್ತಾಯಿರಲಿಲ್ಲ. ನಮ್ಮ ಮನೇಲೂ ಕೂಡ ಮುದ್ದೆ ಮಾಡ್ತಿದ್ರು, ಬಟ್ ಅಂದರೆ ನಂಗೆ ಮುದ್ದೆ ಮುರಿದ್ಕೊಂಡು ನೀಟಾಗಿ ತಿನ್ನೋದು ಕೂಡ ಬರ್ತಾ ಇರಲಿಲ್ಲ. ಆ ರೀತಿ ಇರುವಾಗ ನಾನು ಈಗ ಒಂದು ರೇಂಜಿಗೆ ನಾನು ಎಲ್ಲ ಕಲ್ತ್ಕೊಂಡು ಎಲ್ಲ ಮಾಡ್ತಿದ್ದೀನಿ ಅಂದರೆ ನಮ್ಮ ಅತ್ತೆ ಮಾವನ ಸಪೋರ್ಟು, ನನ್ನ ಹಸ್ಬೆಂಡ್ ಸಪೋರ್ಟು ತುಂಬಾ ಇದೆ ಅಂತ. ಹಾಗೆಯೇ ಮದುವೆ ಆಗಿದ ತಕ್ಷಣ ಪ್ರತಿಯೊಂದು ಜವಾಬ್ದಾರಿನೂ ಪ್ರತಿಯೊಂದು ಮಾಡಲೇಬೇಕು, ಕಲ್ತ್ಕೊಂಡ್ಬಿಟ್ಟಿರಬೇಕು ಅಂತ ಅಂದ್ಕೊಳ್ಳೋದು ತುಂಬ ತಪ್ಪು. ನಾವಿನ್ನೂ ಕಲಿತಾ ಇರ್ತೀವಿ. ಯಾಕಂದರೆ ಇವಾಗ ಅತ್ತೆ ಅನ್ನೋ ಸ್ಥಾನದಲ್ಲಿ ಬರೋದಕ್ಕೆ ಅವರು ಸೊಸೆ ಅನ್ನೋ ಸ್ಥಾನದಿಂದನೇ ಹೋಗಿರ್ತಾರೆ. ಅದೆಲ್ಲ ಕಲ್ತು ಒಂದು ಅತ್ತೆ ಅನ್ನೋ ಪೊಸಿಷನ್ನಿಗೆ ನಿಂತಿರ್ತಾರೆ ಅಂದರೆ ಅವರು ಎಕ್ಸ್ಪೀರಿಯೆನ್ಸ್ ಆಗಿರ್ತಾರೆ. ಹಾಗೆಯೇ ಇವಾಗ ನಾವು ಸೊಸೆಯಾಗಿ ಬಂದಾಗ ನಾವು ಇವಾಗ ಅತ್ತೆ ಸ್ಥಾನನ ಪಡ್ಕೊಬೇಕು ಅಂತ ಹೇಳಿದ್ರೆ ನಾವು ಪ್ರತಿಯೊಂದು ಹೆಜ್ಜೆನೂ ತುಳ್ಕೊಂಡು ಹೋಗಲೇಬೇಕಾಗುತ್ತೆ. ಫಸ್ಟ್ ಸ್ಟೆಪ್ಪಲ್ಲೇ ನಾವು ಅತ್ತೆ ಆಗೋದಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಗೈಸ್, ಸ್ವಲ್ಪ ಕಮೆಂಟ್ ಮಾಡಬೇಕಾದ್ರೆ ನಿಮ್ಮ ಬಗ್ಗೆ ಯೋಚನೆ ಮಾಡ್ಕೊಂಡು ನೀವು ಕಮೆಂಟ್ ಮಾಡಬೇಡಿ. ಯಾಕಂದರೆ ಫಸ್ಟ್ ಸ್ಟೇಜ್ ಹೇಗಿರುತ್ತೋ, 1ನೇ ಕ್ಲಾಸ್ ಹೇಗಿರುತ್ತೋ 10ನೇ ಕ್ಲಾಸ್ ಆಗಿರಲ್ಲ. 10ನೇ ಕ್ಲಾಸೇ ಬೇರೆ, 1ನೇ ಕ್ಲಾಸೇ ಬೇರೆ. 10ನೇ ಕ್ಲಾಸಲ್ಲಿ ಬರೋ ಪಾಠನ ಫಸ್ಟ್ ಸ್ಟ್ಯಾಂಡರ್ಡಿಗೆ ಮಕ್ಳಿಗೆ ಬಂದು ಕೇಳಿದಾಗ ಅವ್ರ ಆನ್ಸರ್ ಏನಾಗಿರುತ್ತೆ ಅಂತ ನೀವೇ ಯೋಚನೆ ಮಾಡಿ. ಸೊ ಅದಕ್ಕೋಸ್ಕರ ಎಲ್ಲರ ಲೈಫು ಒಂದೇ ಥರ ಇರಲ್ಲ, ಎಲ್ಲರೂ ಒಂದೇ ಅಲ್ಲ. ನಿಮ್ಮ ಥರನೇ ಎಲ್ಲರೂ ಪ್ರೋ ಮ್ಯಾಕ್ಸ್ ಆಗಿರಲ್ಲ. ಒಬ್ಬೊಬ್ಬರು ನಾರ್ಮಲ್ ಆ್ಯಂಡ್ರಾಯ್ಡ್ ಫೋನ್ ಕೂಡ ಆಗಿರ್ತಾರೆ. ಆ್ಯಂಡ್ರಾಯ್ಡ್ ಫೋನಿಂದ ನೆಕ್ಸ್ಟ್ ನಾವು ಪ್ರೋ ಮ್ಯಾಕ್ಸ್ ಆಗಬೇಕು ಅಂದರೆ ನಾವು ಸ್ವಲ್ಪ ಕಷ್ಟನ ಪಡಬೇಕಾಗುತ್ತೆ ಅಷ್ಟೇ ಗೈಸ್. ನಾನು ಆನ್ಸರ್ ಹೇಳೋದಕ್ಕೆ ಇಷ್ಟಪಡೋದು. ತುಂಬ ಜನ ನೆಗೆಟಿವ್ ಕಮೆಂಟ್ಸ್ ಮಾಡ್ತಾರೆ, ಐ ಡೋಂಟ್ ಕೇರ್ ಅದಕ್ಕೆ. ಯಾರ್ಯಾರೆಲ್ಲ ಗುಡ್ ಕಮೆಂಟ್ಸ್ ಮಾಡ್ತೀರ, ನಿಜವಾಗ್ಲೂ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ನನಗೆ ತುಂಬಾ ಮುಖ್ಯ. ಯಾರ್ಯಾರೆಲ್ಲ ಗುಡ್ ಕಮೆಂಟ್ ಮಾಡ್ತೀರ ನಂಗೆ ನಿಜವಾಗ್ಲೂ ಎಲ್ಲರ ಕಮೆಂಟ್ಗೂ ರಿಪ್ಲೈ ಮಾಡ್ತೀನಿ. ನಂಗೆ ತುಂಬಾ ಖುಷಿ ಅನಿಸುತ್ತೆ ನೀವೆಲ್ಲ ಕಮೆಂಟ್ ಮಾಡಿದಾಗ ನಮಗೋಸ್ಕರ ನಿಮ್ಮ ಟೈಮ್ನ ಕೊಡ್ತೀರಾ ಅಂತ. ಕೆಲವೊಬ್ರು ಹೇಳ್ತಾರೆ ಮಾಡೋಕ್ಕೆ ಕೆಲಸ ಇಲ್ವಾ, ಇದೆಲ್ಲ ಒಂದು ವ್ಲಾಗಾ ಏನು ಅಂತ. ನನ್ನ ವ್ಲಾಗ್ನ ನೋಡ್ಬಿಟ್ಟೆ ನೀನು ಆ ಥರ ಕಮೆಂಟ್ ಮಾಡ್ತಿದ್ಯಾ ಅಂದರೆ ನಿಂಗೆ ವ್ಲಾಗ್ ನೋಡೋಕ್ಕೆ ಟೈಮ್ ಇತ್ತು ಅಂತ ಹೇಳಿದ್ರೆ ಹಾಗಾದರೆ ನಿನಗೂ ಮಾಡೋಕ್ಕೆ ಕೆಲಸ ಇಲ್ವಾ ಅಂತ ನಾನು ರಿಟರ್ನ್ ಕ್ವಶನ್ ಕೇಳ್ಬೋದು. ಅದೇ ಹೇಳಲ್ವಾ, ಮಾತು ಬೆಳೀತಾ ಹೋದರೆ ಮುಂದಕ್ಕೆ ಹೋಗ್ತಾ ಏನೇನೋ ಮಾತುಗಳು ಬರುತ್ತೆ. ಸೊ ಅದಕ್ಕೋಸ್ಕರ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಆದಷ್ಟು ಇನ್ನೊಬ್ರನ್ನ ಬೆಳೆಯೋದಕ್ಕೆ ಬಿಡಿ, ತುಳಿಯೋದಕ್ಕೆ ಹೋಗಬೇಡಿ. ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ ಗೈಸ್. ಆ್ಯಕ್ಚುಲಿ ನೀವು ಕೇಳಿರೋ ಕ್ವಶನ್ಸ್ಗೆಲ್ಲ ಆನ್ಸರ್ ಮಾಡಿದ್ದೀನಿ ಅಂತ ಅನಿಸುತ್ತೆ. ಹೀಗಿತ್ತು ಗೈಸ್ ನನ್ನ ಪುಟ್ಟ ವ್ಲಾಗ್. ನಿಮಗೇನಾದರೂ ಈ ವ್ಲಾಗ್ ಇಷ್ಟ ಆಗಿದ್ರೆ
ಲೈಕ್ ಮಾಡಿ. ಹಾಗೆ ನಾನು ಏನೇ ಕ್ವಶನ್ಸ್ ಇದ್ರೂ ಕೇಳಿ, ನಾನು ಆದಷ್ಟು ನಾನು ಮಾಡೋ ವೀಡಿಯೋಸ್ಗಳಲ್ಲಿ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನಿಮಗೆ ಆನ್ಸರು ನಿಮ್ಮ ಕಮೆಂಟಿಗೆ ರಿಪ್ಲೈ ಮಾಡೋಕ್ಕೆ ಕೆಲವೊಂದು ಏನಂತ ಹೇಳಿದ್ರೆ, ಎಲ್ಲ ಕಮೆಂಟಿಗೂ ರಿಪ್ಲೈ ಮಾಡ್ತೀರಾ, ಏನಾದರೂ ಕ್ವಶನ್ ಕೇಳಿದಾಗ ರಿಪ್ಲೈ ಮಾಡಲ್ಲ ಅಂತ ಹೇಳ್ಬೋದು. ಏನಕ್ಕಂತ ಅಂದರೆ ನಾವು ಕಮೆಂಟಲ್ಲಿ ನಾವು ಏನೇ ಟೈಪ್ ಮಾಡಿ ಹೇಳಿದ್ರೂ ಅರ್ಥ ಆಗಲ್ಲ. ಅದೇ ಇವಾಗ ನಾವು ವಿಡಿಯೋ ಮೂಲಕ ನಾವು ಏನೇ ಎಕ್ಸ್ಪ್ಲೈನ್ ಮಾಡಿದ್ರೂ ಅಟ್ಲೀಸ್ಟ್ ನೀವು ಅರ್ಥ ಮಾಡ್ಕೊತೀರಾ ಅಂತ. ಅದಕ್ಕೋಸ್ಕರ ಗೈಸ್, ಐ ಥಿಂಕ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಮರಿದೆ ಸಬ್ಸ್ಕ್ರೈಬ್ ಮಾಡಿ. ಓಕೆ ಗೈಸ್, ಇದಾಗಿತ್ತು ನನ್ನ ಫ್ಯಾಮಿಲಿ ಇಂಟ್ರಡಕ್ಷನ್ ವಿಡಿಯೋ. ಮಧ್ಯ ಏನೇನೋ ಒಂದೊಂದು ಮಾತಾಡ್ಬಿಟ್ಟಿದ್ದೀನಿ. ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ. ಹಾಗೆ ನನ್ನ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಪೋರ್ಟ್ಗೆ. ನನಗಂತೂ ತುಂಬ ಹ್ಯಾಪಿಯಾಗಿದ್ದೀನಿ. ಇನ್ನೂ ನನಗೆ ನಿಮ್ಮಿಂದ ಸಪೋರ್ಟ್ ಬೇಕಾಗಿದೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಾನು ಇನ್ನೂ ತುಂಬ ಕಂಟೆಂಟ್ಗಳನ್ನ ಮಾಡ್ತಾಯಿದ್ದೀನಿ. ನನ್ನ ಇನ್ಸ್ಟಾಗ್ರಾಮ್ ID ಗೂ ಹೋಗಿ ಫಾಲೋ ಮಾಡಿ, ನನ್ನ ಫಾಲೋ ಮಾಡ್ಕೊಳ್ಳಿ. ನನ್ನ ಚಾನಲ್ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಇನ್ನೂ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೀಪ್ ವಾಚಿಂಗ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಜೊತೆ ಸಿಗೋಣ. ಬಾಯ್ ಬಾಯ್, ಲವ್ ಯು ಆಲ್.